ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಮಾ, ಕುರ್ಸಿ, ನೀವಿಬ್ರು ಯಾಕೆ ಇಲ್ಲಿದ್ದೀರಾ? ಅಕ್ಕ, ಸಾನಕ್ಕ, ನಾವು CCTV ಫುಟೇಜ್ ಕದ್ವಿ ಅಂತ ಇವಯ್ಯ ನಮ್ಮನ್ನ ಅರೆಸ್ಟ್ ಮಾಡ್ಸೋನೆ. ಎಕ್ಸಾಮ್ ಬರೆಯೋಕ್ಕೂ ಬಿಡ್ದ ಈ ಪೊಲೀಸವ್ರು ನಮ್ಮನ್ನ ಇಲ್ಲಿಗೆ ಎಳ್ಕೊ ಬಂದ್ರು. ಸಾಹೇಬ್ರೆ, ಇದ್ರಾಗೆ ನನ್ನ ತಮ್ಮ ತಂಗಿದ್ದು ಏನೂ ತಪ್ಪಿಲ್ಲ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಅವ್ರು ತಪ್ಪಿಲ್ಲ ಅಂತ ನೀನೇ ಹೇಳ್ತೀಯಾ? ಅವ್ರು ಬಂದು CCTV ಫುಟೇಜ್ನ ಕದ್ದಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ನೀನು ಹೇಳಿರೋದಕ್ಕೆ ಅವ್ರಿಗೆ ಕೆಲಸ ಮಾಡಿರೋದು. ವಿಕ್ರಾಂತ್, ಮೊದಲು ಇವಳನ್ನ ಅರೆಸ್ಟ್ ಮಾಡಿ. ಸಾಹೇಬ್ರೆ, ಅರೆಸ್ಟ್ ಮಾಡೋ ಥರ ಇದ್ರೆ ಇವ್ರನ್ನ ಮೊದಲು ಅರೆಸ್ಟ್ ಮಾಡಿ. ಇವ್ರು ಸುಳ್ಳು ಹೇಳಿ ನನ್ನ ಹೆಸರು ಹಾಳು ಮಾಡೋದಕ್ಕೆ ನನ್ನ ತಮ್ಮ ನನ್ನ ತಂಗಿ ಈ ಕೆಲಸ ಮಾಡಿದ್ದು. ಅಕ್ಕ, ಸುಮನ್ ಕರ್ಕೊಂಡು ಬರ್ಬೇಕಾಗಿದ್ರೆ ಲೇಡಿ PC ಇರಬೇಕಾಗಿತ್ತು. ಅವರು ಇರಲಿಲ್ಲ. ಏಯ್, ನಿಂದು ಯಾಕೋ ಅತಿ ಆಯ್ತು ಕಣ. ರೀ ಶಂಕರ್, ಇವರಿಬ್ಬರು ಹೆಸರು ಜೊತೆಲಿ ಇವನ ಹೆಸರು ಸೇರಿಸ್ರಿ. ಏನಿದೆ ಸಾಹೇಬ್ರೆ, ನಾನು ನ್ಯಾಯದ ಪರವಾಗಿ ಮಾತಾಡ್ತಿದ್ರೆ ನೀವು ಅನ್ಯಾಯ ಅನ್ನೋಗಿ ಹೇಳ್ತಿದ್ದೀರಲ್ಲ. ಇವತ್ತು ನನ್ನ ತಂಗಿ ಪರೀಕ್ಷೆ, ಅವಳು ಪರೀಕ್ಷೆ ಬರೀದೆ ಹೋದ್ರೆ ಅವಳ ಜೀವನ ಹಾಳಾಯ್ತದೆ. ಅವಳಿಗೆ ಪರೀಕ್ಷೆ ಬರೆಯಕ್ ಬಿಡಿ, ಈ ದಿಮಾಕಿನ ಮನುಷ್ಯನ ಮಾತನ್ನ ಕೇಳಿ ನೀವು ಹಿಂಗೆ ಮಾಡೋದು ಸರಿನಾ? ಸ್ವಲ್ಪ ಸರಿಯಾಗಿ ಮಾತಾಡಮ್ಮ. ನೀನು ಈ ಥರ ಬಾಲ ಬಿಚ್ಚಿದ್ರೆ ನಿನ್ನ ತಂಗಿ ಈ ವರ್ಷ ಎಕ್ಸಾಮ್ ಬರೀಬಾರ್ದು. ಆಗ ಮಾಡ್ಬಿಡ್ತೀನಿ, ಹುಷಾರ್. ಅಷ್ಟೊಂದು ನಿನ್ನ ತಂಗಿ ಭವಿಷ್ಯದ ಮೇಲೆ ಟೆನ್ಷನ್ ಇದ್ರೆ ಈಗಲೇ ಒಂದು ಅಪಾಲಜಿ ಲೆಟರ್ ಬರ್ಕೊಡು. ಅಪಾಲಜಿ ಲೆಟರ್ ಅಂದರೆ ಗೊತ್ತಲ್ವಾ? ಕ್ಷಮಾಪಣೆ ಪತ್ರ. ನಾನು ಮಾಡಿದ ತಪ್ಪಾಯಿತು, ನಾನು ಮಾಡಿರೋ ತಪ್ಪಿಗೆ ಮಿಸ್ಟರ್ ವೈಭವ್ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಇನ್ನು ಮುಂದೆ ಈ ಥರ ಮಾಡಲ್ಲ. ಈ ಜನ್ಮದಲ್ಲಿ ಅವನ ತಂಟೆಗೆ ಹೋಗಲ್ಲ ಅಂತ ನಿನ್ನ ಹೆಸರು ಸಹನ ಅಂತ ಬರೆದು ಕೊಡು. ಆವಾಗ ನಿನ್ನ ತಂಗಿ ಬೇಕಾರೆ ಎಕ್ಸಾಮ್ ಬರೆಯೋಕೆ ಹೋಗು. ಅಕ್ಕ, ನಾನು ಎಕ್ಸಾಮ್ ಬರ್ತಿಲ್ಲ ಅಂದ್ರೂ ಪರವಾಗಿಲ್ಲ. ನೀನು ಮಾತ್ರ ಈ ಮನುಷ್ಯನಿಗೆ ಅಪಾಲಜಿ ಲೆಟರ್ ಬರ್ಕೊಡ್ಬೇಡ. ಈಗ ಪರೀಕ್ಷೆ ಅದಲ್ಲವೇ? ಈ ವರ್ಷ ಬರಿತಾ ಇದ್ರು ಮುಂದಿನ ವರ್ಷ ಕಟ್ಕೊಂಡು ಬರಿತೀನಿ. ಎಕ್ಸಾಮ್ ಅನ್ನೋದಕ್ಕೆ ಇಂಥ ಚೀಪ್ ವ್ಯಕ್ತಿಗಳ ಕಾಲಿಗೆ ಬೀಳ್ಬೇಡ ಅಕ್ಕ. ನೀನು, ನಾವು ಪುಟ್ಟಕ್ಕನ ಮಕ್ಕಳು, ಸೊಕ್ಕಕ್ಕೆ ಸೋಲ್ಬಾರ್ದು. ಏ ಹುಡುಗಿ, ನಿಮ್ಮ ಅಕ್ಕಂಗಿಂತ ನಿನಗೆ ಜಾಸ್ತಿ ಗಾಂಚಲಿದೆ ನೋಡು. ನಿನ್ನ ತಂಗಿ ಎಕ್ಸಾಮ್ ಬರಿಬೇಕು ಅಂದರೆ ಬರೆದು ಕೊಡು, ಇಲ್ಲಾಂದ್ರೆ ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.